ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಸೆಕೆಂಡ್ ಸೆಮಿಫೈನಲ್ ಪಂದ್ಯ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಆದರೆ ಇದೆ. ಇನ್ನು ಈ ಪಂದ್ಯ ಯಾವ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಮತ್ತು ಎಲ್ಲಿ ನಡೀತಾ ಇದೆ ಮತ್ತು ಯಾವ ದಿನಾಂಕದಂದು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಮತ್ತು ಯಾವೆಲ್ಲ ಆಟಗಾರರು ಹೊರಗಿದ್ದಾರೆ, ಯಾವೆಲ್ಲ ಆಟಗಾರರು ಒಳಗೆ ಆಡ್ತಾ ಇದ್ದಾರೆ ತಂಡದ ಒಳಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಈ ಪಂದ್ಯಕ್ಕಾಗಿ ಅಭಿಷೇಕ್ ಶರ್ಮಾ ಅವರಿಗೆ ಚಾನ್ಸ್ ಇದೆಯಾ ಇಲ್ವಂತ ಅದನ್ನು ಕೂಡ ನೋಡೋಣ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಮೇಲೆ ಕೆಲವು ಅಭಿಮಾನಿಗಳಾಗಿರ್ಬೋದು ಮತ್ತು ಕೆಲವು ಕ್ರಿಕೆಟಿಗರು ಕೂಡ ಸ್ವಲ್ಪ ವಾಗ್ವಾದ ಆದ್ರೆ ಮಾಡ್ತಾ ಇದ್ದಾರೆ ಮತ್ತು ಕೆಲವು ಪ್ರಶ್ನೆಗಳಾದ್ರೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅಭಿಷೇಕ್ ಶರ್ಮಾ ಬಗ್ಗೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಸ್ಲಾಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂತ ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಅಷ್ಟಕ್ಕೂ ಅಭಿಷೇಕ್ ಶರ್ಮಾ ಈ ಪಂದ್ಯಕ್ಕಾಗಿ ಆಡ್ತಾ ಇದಾರಾ ಇಲ್ವಾ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತೆ ಅಂತ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ಈ ಪಂದ್ಯ ನಮ್ಮ ಟೀಮ್ ಇಂಡಿಯಾಗೆ ಕ್ರೂಷಿಯಲ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ಮತ್ತು ಯಾವ ಗ್ರೌಂಡ್ ನಲ್ಲಿ ಎಲ್ಲಿ ನಡೀತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ಮಾರ್ಚ್ 5ನೇ ತಾರೀಕು 7 ಗಂಟೆಗೆ ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ವಾಂಖೇಡೆ ಅಂತ ಬಂದಾಗ ಹೈ ಸ್ಕೋರ್ ಗೇಮ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಕೂಡ ಇಲ್ಲಿ ಫಾರ್ಮ್ಗೆ ಬಂದ್ರು ಬರ್ಬೋದು. ಇನ್ನು ನಮ್ಮ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಸೂಪರ್ 8ರ ಮೂರನೇ ಪಂದ್ಯ ಕೂಡ ಇಲ್ಲೇ ನಡೆದಿತ್ತು. ಅಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಈಸಿಯಾಗಿ ಚೇಸ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. 19.2 ಓವರ್ಗಳಲ್ಲಿ 195 ರನ್ಗಳನ್ನ ಚೇಸ್ ಆದ್ರೆ ಮಾಡ್ತಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಈ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಚೇಂಜಸ್ ಮಾಡಬಹುದಾ, ನೋ ಚೇಂಜಸ್ ಜೊತೆಗೆ ಹೋಗ್ತಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಇದೀಗ ಬಂದಿರೋ ರಿಪೋರ್ಟ್ಸ್ ಮತ್ತು ಸೋರ್ಸಸ್ ಅಪ್ಡೇಟ್ ಗಳ ಪ್ರಕಾರ ಈ ರೀತಿ ಆದ್ರೆ ಬಂದಿದೆ. ಇನ್ನು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಯಥಾ ಪ್ರಕಾರ ಓಪನರ್ಸ್ ಆಗಿಯೇ ಬರ್ತಾರಂತೆ. ಇನ್ನು ಇಶಾನ್ ಕಿಶನ್ ಅವರು ನಂಬರ್ 3 ಅಲ್ಲಿ ಬಂದ್ರೆ, ನಂಬರ್ 4 ಸ್ಲಾಟ್ ಅಲ್ಲಿ ಬಂದ್ಬಿಟ್ಟು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಬರ್ತಾರೆ. ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಲ್ಲಿ ತಿಲಕ್ ವರ್ಮಾ, ಇನ್ನು ನಂಬರ್ 7 ಅಲ್ಲಿ ಶಿವಮ್ ದುಬೆ, ನಂಬರ್ 8 ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 9 ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ 10 ಅಲ್ಲಿ ಬೂಮ್ರಾ, ನಂಬರ್ 11 ಅಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿನೇ ಪ್ಲೇಯಿಂಗ್ 11 ನಲ್ಲಿ ಆದ್ರೆ ಇರ್ತಾರಂತೆ. ಕೆಲವು ಅಪ್ಡೇಟ್ ಮತ್ತು ರೂಮರ್ಸ್ ಕಡೆಯಿಂದ ಒಂದು ಅಪ್ಡೇಟ್ ಏನೋ ಬರ್ತಾ ಇದೆ ಅಂತಂದ್ರೆ, ಅಭಿಷೇಕ್ ಶರ್ಮಾ ಅವರು ಆಡೋದಿಲ್ಲ ಮತ್ತು ಅವರ ಜಾಗದಲ್ಲಿ ರಿಂಕು ಸಿಂಗ್ ಅವರಿಗೆ ಸ್ಥಾನ ಕೊಡ್ತಾರೆ ಅಂತಂದು ಕೆಲವು ರೂಮರ್ಸ್ ಕಡೆಯಿಂದ ಒಂದು ಅಪ್ಡೇಟ್ ಆದ್ರೆ ಬಂದಿತ್ತು. ಆದ್ರೆ ಇದೀಗ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಕೂಡ ಕನ್ಫರ್ಮ್ ಆಗಿದೆ. ಅಭಿಷೇಕ್ ಶರ್ಮಾ ಅವರು ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ ಆಡ್ತಿರುವಂತಹ ಸೆಮಿಫೈನಲ್ ಪಂದ್ಯಕ್ಕೆ ಅಭಿಷೇಕ್ ಶರ್ಮಾ ಅವರೇ ಓಪನರ್ ಆಗಿ ಬರ್ತಾರಂತೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಫೈಲ್ ಆಗ್ತಾರ, ಮತ್ತೆ ಏನಾದ್ರು ಅಬ್ಬರಿಸುತ್ತಾರ ಅಂತ ನೋಡ್ಬೇಕು. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ ನಿಂದ ರನ್ ಕೂಡ ಬರ್ತಾ ಇಲ್ಲ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೂಪರ್ 8ರ ಮೂರನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಅಂತ ಕನ್ವಿನ್ಸಿಂಗ್ ಬ್ಯಾಟಿಂಗ್ ಏನು ಕಾಣಲಿಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಇದನ್ನೆಲ್ಲ ತಿದ್ದಿಕೊಂಡಾದ್ರೆ ಬರ್ತಾರೆ ಅಂತ ಅನ್ಕೊಂಡಿದ್ದೇನೆ. ಇನ್ನೊಂದೇನಂತಂದ್ರೆ, ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ರೀತಿ ಲೂಸ್ ಫೀಲ್ಡಿಂಗ್ ಮಾಡ್ತಾ ಇದೆ ಅಂತಂದ್ರೆ, ಅಷ್ಟು ಲೂಸ್ ಫೀಲ್ಡಿಂಗ್ ಅಂತಂದ್ರೆ ಈ ಬಾರಿಯ ವಿಶ್ವಕಪ್ ನಲ್ಲಿ ಅತಿ ಹೆಚ್ಚು ಮೋಸ್ಟ್ ಲೂಸ್ ಫೀಲ್ಡಿಂಗ್ ಅಲ್ಲಿ 2ನೇ ಸ್ಥಾನಕ್ಕೆ ಆದ್ರೆ ನಮ್ಮ ಭಾರತ ತಂಡ ಆದ್ರೆ ಈಗ ಬಂದಿದೆ ಅಂತ ಹೇಳ್ಬೋದು. ಆ ರೇಂಜ್ಗೆ ಲೂಸ್ ಫೀಲ್ಡಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ನೀವೇ ನೋಡಿದ್ರ ವೆಸ್ಟ್ ಇಂಡೀಸ್ ವಿರುದ್ಧ 3 ಕ್ಯಾಚ್ ಆದ್ರೆ ಬಿಡ್ತಾರೆ. ಅಭಿಷೇಕ್ ಶರ್ಮಾ 2, ತಿಲಕ್ ವರ್ಮಾ 1. ಅಕಸ್ಮಾತ್ ಇಲ್ಲಿ ಏನಾದ್ರು ಆ 2 ಕ್ಯಾಚ್ ಅಥವಾ 3 ಕ್ಯಾಚ್ ಹಿಡಿದಿದ್ರೆ ವೆಸ್ಟ್ ಇಂಡೀಸ್ ತಂಡ 190+ ರನ್ ಸ್ಕೋರ್ ಕಲೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಇನ್ನೊಂದೇನಂತಂದ್ರೆ, ಬೌಂಡರೀಸ್ಗಳನ್ನು ಕೂಡ ಪವರ್ ಪ್ಲೇ ನಲ್ಲಿ ಸಿಕ್ಕಾಪಟ್ಟೆ ಆದ್ರೆ ಬಿಟ್ರು ನಮ್ಮ ಭಾರತದ ಫೀಲ್ಡರ್ಸ್. ಆ ಕಾರಣದಿಂದಾಗಿ ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತಿರುವಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.